ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು ಸಸ್ಯದ ಕಾಯಿಕ ಭಾಗವಾದ ಬೇರಿನಿಂದ ಹೊಸ ಸಸ್ಯ ಹೇಗೆ ಬೆಳವಣಿಗೆ ಆಗುತ್ತದೆ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳೋಣ. ಈ ಬೇರಿನ ಮೂಲಕ ಬೆಳೆಯುವಂಥ ಸಸ್ಯ, ಅದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಶುಂಠಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಅರಿಶಿಣ ಆಗಿರ್ಬೋದು. ಈ ಸಸ್ಯಗಳಲ್ಲಿ ಏನಾಗುತ್ತೆ ಅಂದರೆ ಬೇರಿನಿಂದ ಹೊಸ ಸಸ್ಯ ಬೆಳವಣಿಗೆ ಹೊಂದುತ್ತದೆ. ಈಗ ನಾನು ಈ ಒಂದು ಪ್ರಯೋಗಕ್ಕೆ ತೆಗೆದುಕೊಂಡಿರುವಂಥ ಸಸ್ಯ ಶುಂಠಿ. ಈ ಶುಂಠಿಯನ್ನು ತೆಗೆದುಕೊಂಡು, ಶುಂಠಿ ಅಂತಂದರೆ ಅದು ಬೇರು, ಆ ಬೇರಿನ ಮೂಲಕ ಒಂದು ಹೊಸ ಸಸ್ಯ ಬೆಳವಣಿಗೆ ಹೊಂದುತ್ತದೆ. ಅದನ್ನು ನಾವು ಪ್ರಯೋಗದ ಮೂಲಕ ನೋಡೋಣ. ಶುಂಠಿಯಲ್ಲಿನ ಕಾಯಿಕ ಮೊಗ್ಗುವನ್ನು ನಾವೀಗ ಕಾಣಬಹುದು. ಇದು ಕಾಯಿಕ ಮೊಗ್ಗು ಆಗಿರುತ್ತದೆ. ಈ ಕಾಯಿಕ ಮೊಗ್ಗವನ್ನು ಕತ್ತರಿಸಿ ಮಣ್ಣಿನಲ್ಲಿ ನೆಟ್ಟಾಗ ಅದು ಹೊಸ ಶುಂಠಿ ಸಸ್ಯವಾಗಿ ಬೆಳವಣಿಗೆ ಹೊಂದುತ್ತದೆ. ಸಸ್ಯದ ಕಾಯಿಕ ಭಾಗವಾದ ಬೇರಿನಿಂದ ಹೊಸ ಸಸಿ ಹೇಗೆ ಉತ್ಪತ್ತಿಯಾಗುತ್ತದೆ ಅನ್ನೋದನ್ನು ನಾವು ಶುಂಠಿ ಸಸ್ಯದ ಮೂಲಕ ತಿಳಿದುಕೊಂಡೆವು. ಈಗ ಅದೇ ರೀತಿಯ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ನಾವು ಆಲೂಗಡ್ಡೆಯನ್ನು ತೆಗೆದುಕೊಂಡು ಆ ಆಲೂಗಡ್ಡೆ ಮೂಲಕ ಹೇಗೆ ಹೊಸ ಸಸ್ಯ ಉತ್ಪತ್ತಿಯಾಗುತ್ತದೆ ಅನ್ನೋದನ್ನು ನಾವು ಪ್ರಯೋಗದ ಮೂಲಕ ನೋಡೋಣ. ಆಲೂಗೆಡ್ಡೆಯಲ್ಲಿನ ಕಾಯಿಕ ಮೊಗ್ಗುಗಳನ್ನು ನಾವೀಗ ಕಾಣಬಹುದು. ಈ ಕಾಯಿಕ ಮೊಗ್ಗುಗಳನ್ನು ಕತ್ತರಿಸಿ ಮಣ್ಣಿನಲ್ಲಿ ನೆಟ್ಟಾಗ ಅದು ಹೊಸ ಸಸ್ಯವಾಗಿ ಬೆಳವಣಿಗೆ ಹೊಂದುತ್ತದೆ. ಆಲೂಗಡ್ಡೆಯ ಕಾಯಿಕ ಭಾಗದಿಂದ ಬೇರುಗಳು ಮೂಡುತ್ತಿರುವುದನ್ನು ಗಮನಿಸಬಹುದು.